ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1 ಲಕ್ಷ ಲಾಡನ್ನು ವೈಕುಂಠ ಏಕಾದಶಿ ಪ್ರಯುಕ್ತ ಬೆಂಗಳೂರು ನಗರದ ವೆಂಕಟೇಶ್ವರ ದೇವಾಲಯಗಳಿಗೆ ಕಳಿಸ್ಕೊಟ್ಟು 23ನೇ ತಾರೀಕು ವೈಕುಂಠ ಏಕಾದಶಿ ಹಬ್ಬ ಇರೋದನ್ನು ಅವತ್ತು ಭಕ್ತಾದಿಗಳಿಗೆ ವಿನಿಯೋಗ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಕಳೆದ 10 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ಈ ವರ್ಷ ಕೂಡ ಕಳೆದ 1 ವಾರಗಳಿಂದ ಈ ಲಾಡು ತಯಾರಿ ಮಾಡುವಂಥ ಒಂದು ಟೀಮನ್ನು ರಚನೆ ಮಾಡಿ 50 ಜನ ತಯಾರಿಕರು ಇದನ್ನು ತಯಾರಿ ಮಾಡಿದ್ದಾರೆ. ಇವತ್ತು ಸಾಯಂಕಾಲ ಪ್ಯಾಕ್ ಮಾಡಿ ನಾಳೆ ವೆಂಕಟೇಶ್ವರ ದೇವಾಲಯಕ್ಕೆ ಕಳಿಸ್ಕೊಟ್ಟು ನಾಡಿದ್ದು ಬೆಳಿಗ್ಗೆ ಭಕ್ತಾದಿಗಳಿಗೆ ವಿನಿಯೋಗ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ತಿರುಪತಿಯಲ್ಲಿ ಕೊಡುವಂಥ ಸೇಮ್ ಟೇಸ್ಟ್ನ ಕೊಡಬೇಕು ಅಂತೇಳಿ ಇದನ್ನು ತಯಾರಿ ಮಾಡಿದ್ದೀವಿ. ಭಕ್ತಾದಿಗಳು ಕೂಡ ಅದನ್ನು ಖುಷಿಯಿಂದ ಸ್ವೀಕಾರ ಮಾಡಿ ಆ ಭಗವಂತನ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಅನುಗ್ರಹ ಎಲ್ರಿಗೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಮಾಡಿ ಅದು ಸ್ವಾಮಿಯ ದರ್ಶನ ಪಡೆದ್ರೆ ತಕ್ಷಣ ತಿರುಪತಿ ಲಾಡು ತಿಂದ್ರೆ ಸಮಾಧಾನ ಆಗೋದು. ಎಲ್ರಿಗೂ ಕೂಡ ಏನೋ ಒಂಥರ ಪ್ರಸಾದ ಸಿಕ್ಕಿಲ್ಲ ಅಂದರೆ ಏನೋ ಜೀವನದಲ್ಲಿ ಕಳ್ಕೊಂಡಷ್ಟು ಒಂದು ದುಃಖ ಆಗುತ್ತೆ. ಅದರಿಂದನೇ ಈ ಒಂದು ತಿರುಪತಿ ಲಾಡು ಇಷ್ಟೊಂದು ಮಹತ್ವವನ್ನು ಪಡ್ಕೊಂಡಿರತಕ್ಕಂಥದ್ದು. ಪದ್ಮಾವತಿ ತಾಯಿ ಆ ತಿಮ್ಮಪ್ಪನಿಗೆ ಆ ಪ್ರಸಾದ ಕೊಟ್ಟಾಗ ಹೇಗೆ ಲವಲವಿಕೆ ನಗುತ್ತಾ ಅದನ್ನು ಖುಷಿಯಿಂದ ಸ್ವೀಕಾರ ಮಾಡಿದಾಗ ಆವತ್ತೇ ಅವರು ತೀರ್ಮಾನ ಮಾಡಿ ನನ್ನ ಒಂದು ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳಿಗೆ ಇದೇ ಪ್ರಸಾದವನ್ನು ನೀಡಬೇಕು ಅಂತೇಳಿ ಆವತ್ತು ತೀರ್ಮಾನ ತಗೊಂಡು ಅದನ್ನು ನಿರಂತರವಾಗಿ ಅಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಅದನ್ನು ಇಲ್ಲಿಂದನೇ ನಾನು ಕೊಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಅದೇ ಗುಣಮಟ್ಟ ಅದೇ ಥರ ಟೇಸ್ಟ್ ಬರಬೇಕು ಅಂತೇಳಿ ಎಲ್ಲ ರೀತಿಯಲ್ಲಿ ಅದನ್ನು ತಯಾರಿ ಮಾಡಿ